ದೇಹದ ಕಲ್ಮಶ. ಏನದು ದೇಹದ ಕಲ್ಮಶ? ಫಸ್ಟ್ ದೇಹದಲ್ಲಿ ಕಲ್ಮಶ ಆಗೋದಕ್ಕೆ ಮೂಲ ಕಾರಣ ನೀವು ತಿನ್ನುವ ಆಹಾರ. ಆಧ್ಯಾತ್ಮದಲ್ಲಿ 3 ಆಹಾರಗಳು ಬಗ್ಗೆ ವಿವರಣೆ ಕೊಡ್ತಾರೆ. ಒಂದು ರಜೋ ಆಹಾರ, ಇನ್ನೊಂದು ತಮೋ ಆಹಾರ, ಇನ್ನೊಂದು ಸಾತ್ವಿಕ ಆಹಾರ. ಸಾಧುಗಳನ್ನು ನೋಡಿರ್ಬೋದು, ಮೋಸ ಮಾಡೋ ಸಾಧು ಅಲ್ಲ, ಒಳ್ಳೆ ಸಾಧು. ಆದರೆ ನೀವು ಬೀದಿ ಹೋದರೆ ಮೋಸ ಮಾಡೋರೇ ಜಾಸ್ತಿ ಇದ್ದಾರೆ ಸಾಧುಗಳು. ಬಿಡಿ, ಅದರ ಬಗ್ಗೆ ನನಗೆ ಬೇಕಾಗಿಲ್ಲ. ಆದರೆ ಸಾಧು ಅಂತನ್ನೋನು ಸಮಾಧಾನವಾಗಿ ಸಮತೋಲನವಾಗಿ ಎಲ್ಲ ವಿಚಾರಗಳನ್ನು ತಗೊಂಡು ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡೋನು, ಅವನೇ ಸಾಧು. ಸಮತೋಲನತೆ. ದುಃಖ ಬಂದರೆ ಅಳು ಇಲ್ಲ, ಸಂತೋಷ ಬಂದರೆ ಉದ್ವೇಗ ಇಲ್ಲ. ಸಮತೋಲನತೆ. ಪ್ರತಿಯೊಂದನ್ನು ಒಂದೇ ಥರ ನೋಡೋ ಬುದ್ಧಿ. ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ತಗೊಂಡ್ರೆ ದೇಹ ಗಲೀಜು ಆಗೋದಿಲ್ಲ. ರಜೋ ಆಹಾರ, ಈ ಪಾಠ ಮುಗಿದ ಮೇಲೆ ಹೇಳ್ತೀನಿ ನಾನು. ಏನು? ಎಣ್ಣೆಯಲ್ಲಿ ಕರೆದ ತಿಂಡಿಗಳು. ಎಣ್ಣೆಯಲ್ಲಿ ಕರೆದ ತಿಂಡಿಗಳು. ಮಾಂಸ ಆಹಾರ, ಮಸಾಲೆ ಪದಾರ್ಥಗಳು, ಚಕ್ಕೆ, ಬೆಳ್ಳುಳ್ಳಿ, ಈರುಳ್ಳಿ, ಸಾಸಿವೆ, ಮೆಣಸು, ಜೀರಿಗೆ, ಅದೆಲ್ಲ ಬೇಕು. ಎಷ್ಟು ಬೇಕೋ ಅಷ್ಟು ಬೇಕು. ಮಾಂಸ ಮಾಡಬೇಕು ಅಂತಂದರೆ ಒಂದು ಹೊರೆ ಸುರಿತಾರೆ ಅದಕ್ಕೆ. ಯಾಕೆಂದರೆ ಮಾಂಸಕ್ಕೆ ರುಚಿ ಇಲ್ಲ, ಮಾಂಸಕ್ಕೆ ಸುವಾಸನೆ ಇಲ್ಲ. ಎಲ್ಲ ಹಾಕ್ಬಿಟ್ಟು ಸತ್ತೋಗಿರೋದನ್ನು ತಿಂತಾರೆ. ನಾನು ತಪ್ಪು ಹೇಳ್ತಿಲ್ಲ, ಅವ್ರವ್ರ ಖುಷಿ ತಿನ್ನಲಿ. ಆದರೆ ಉಪಯೋಗವೇ ಇಲ್ಲ. ಬಣ್ಣ ಕಟ್ತಾರೆ, ವಾಸನೆ ಕೊಡ್ತಾರೆ, ಅದಕ್ಕೆ ರುಚಿ ಕೊಡ್ತಾರೆ, ಅದಕ್ಕೆ ತಿಂತಾರೆ. ಅದು ನಿಮ್ಮ ದೇಹಕ್ಕೆ ಹೋದಾಗ ಗಲೀಜಾಗುತ್ತೆ. ನಿಮ್ಮ ರಕ್ತ ಮತ್ತೆ ನಿಮ್ಮ ದೇಹದಲ್ಲಿರುವ 108 ಗ್ರಂಥಿಗಳು. ಗೊತ್ತೇ ಇಲ್ಲ ನಿಮಗೆ? ನೋಡಿ, 108 ಗ್ರಂಥಿಗಳಿದೆ, 108 ಅಂಗಗಳಿದೆ ನಿಮ್ಮ ದೇಹದಲ್ಲಿ. ಆ 108 ಅಂಗಗಳು ಕೆಲಸ ಮಾಡಬೇಕು ಅಂತಂದರೆ 108 ಗ್ರಂಥಿಗಳು ರಸಗಳನ್ನು, ಜ್ಯೂಸುಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ರಕ್ತದಲ್ಲಿ ಬಿಡುತ್ತೆ. ಅದನ್ನು ತಗೊಂಡು ಅಂಗಗಳು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಮಾನಸಿಕ ಒತ್ತಡ ಬಂದವರಿಗೆ 3 ಗ್ರಂಥಿಗಳು ತಪ್ಪಾಗಿ ಕೆಲಸ ಮಾಡುತ್ತೆ. ಹಿಪೋಥಾಲಮಸ್, ಪೀನಿಯಲ್, ಪಿಟ್ಯೂಟರಿ, ಸೆರೋಟೋನಿನ್, ಮೆಲಟೋನಿನ್, ಡೋಪಮೈನ್. ಈ ರಸಗಳು ಏರುಪೇರಾದಾಗ ತಲೆಗೆಟ್ಟೋಗುತ್ತೆ. ಹಾಗೆ ದೇಹದಲ್ಲಿರುವ 108 ಗ್ರಂಥಿಗಳು ತಪ್ಪಾಗಿ ಕೆಲಸ ಮಾಡಿ ರಕ್ತದಲ್ಲಿ ತಪ್ಪಾಗಿ ಜ್ಯೂಸುಗಳನ್ನು, ರಸಗಳನ್ನು, ಹಾರ್ಮೋನ್ಗಳನ್ನು ಬಿಟ್ಟಾಗ ರಕ್ತ ಗಲೀಜು ಭರಿದ ರಕ್ತ ಸೆಲ್ಲುಗಳನ್ನು ಬೇಗ ಸಾಯಿಸುತ್ತೆ. ಮುದುಕರ ಥರ ಕಾಣ್ತೀವಿ, ವಯಸ್ಸಾದ ಥರ ಕಾಣ್ತೀವಿ, ಸುಕ್ಕು ಬಂದ್ಬಿಡುತ್ತೆ ಹಣೆಯಲ್ಲಿ, ಕಣ್ಣಿನಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಸತ್ತೋಗುತ್ತೆ ಸೆಲ್ಲುಗಳು. 80, 70, 80 ವಯಸ್ಸಾದರೂ ಮುಖದಲ್ಲಿ ಕಳೆ ಮತ್ತು ದೇಹದ ಆರೋಗ್ಯ, ಸೆಲ್ಲುಗಳು ಸಾಯಬಾರ್ದು. ಅದಕ್ಕೆ ಒಳ್ಳೆ ಆಹಾರ ಕೊಡಬೇಕು, ರಕ್ತ ಪರಿಶುದ್ಧವಾಗಿರಬೇಕು. ಸೊ ರಕ್ತದ ಗಲೀಜುಗಳನ್ನು ತೆಗೆಸುವ ಶಕ್ತಿ ಕೆಲವು ಆಹಾರಗಳಿದೆ. ಅದರಲ್ಲಿ ಗ್ರೀನ್ ಟೀ ಮತ್ತು ಶುಂಠಿ ಕಷಾಯ, ಇದೆರಡು ಗಲೀಜನ್ನು ತೆಗೆಯುತ್ತೆ. ಅದಕ್ಕೆ ಇದೆರಡನ್ನು ಬಳಸಬೇಕು. ಬೇಸೆ ರಕ್ತ. ಮನುಷ್ಯ ಬದುಕಿರೋದೇ ರಕ್ತದಿಂದ. ನೀವು ನರನ್ನ ಕಟ್ ಮಾಡ್ಕೊಂಡು ಬಿಟ್ಬಿಡಿ ರಕ್ತವನ್ನ, ಪ್ರಾಣ ಹೋಗುತ್ತೆ. ಮೇಯ್ನೇ ರಕ್ತ. ಸೊ ರಕ್ತ ಚೆನ್ನಾಗಿದ್ರೆ ಮಾತ್ರ ಮಾನಸಿಕ ದೈಹಿಕ